ಮೇಡಮ್ನ ಎಷ್ಟು ತಿಳ್ಕೊಂಡಿದ್ದೀರಾ ನೀವು, ಎಷ್ಟು ಅರ್ಥ ಮಾಡ್ಕೊಂಡಿದ್ದೀರಾ ಅನ್ನೋದಕ್ಕೆ ಒಂದು ಸಣ್ಣ ಕ್ವಶನ್ಸ್ ಇದೆ, ಒಂದು 4-5 ಅದಕ್ಕೆ ಆನ್ಸರ್ ಮಾಡಿ. ಸರ್ ಮೇಡಮ್ ಡೇಟ್ ಆಫ್ ಬರ್ತ್ ಹೇಳಿ ಇವಾಗ. 21/4/58. ಎಸ್ ಸರ್, ಕರೆಕ್ಟಾಗಿ ಹೇಳಿದ್ದಾರೆ, ಒಂದು ಪಾಸ್ ಆಗಿದ್ದಾರೆ. ಸೊ ಇವಾಗ ಮೇಡಮ್ ಹೈಟ್ ಎಷ್ಟು ಸರ್? ನೋಡಿಲ್ಲ. ನೋಡಿಲ್ಲ. ಎಷ್ಟು ವರ್ಷ ಆಯಿತು ಮದುವೆ ಆಗಿದೆ? ಎಷ್ಟು ವರ್ಷ ಆಯ್ತು ಲೆಕ್ಕ ಹಾಕಿ ಎಲ್ಲಿಂದ? 82 43 ಇಯರ್ಸ್ ಆಯಿತು. 43 ಇಯರ್ಸಿಂದ ಮೇಡಮ್ ಆಯಿತು. ಒಂದೊಂದು ವರ್ಷ ಒಂದೊಂದು ಇಂಚ್ ಅಂತ ನೋಡ್ಕೊಂಬಂದಿದ್ದೆ. ಹೈಟ್ ನೋಡೋಕೆ ಹೋಗಿಲ್ಲ. ಹೈಟ್ ಚೆನ್ನಾಗಿದೆ ಅಂತಲೇ ಮದುವೆ ಆಗಿದ್ದು, ಮತ್ತೆ ಯಾಕೆ ನೋಡೋಕೆ ಹೋಗ್ಬೇಕು ಅಂತ. ಆ್ಯನಿವರ್ಸರಿ ಬರ್ತಡೇನೆಲ್ಲ ಮಿಸ್ ಮಾಡಿ ಮೇಡಮ್ ಮುನ್ಸ್ಕೊಂಡಿರೋದು ಉಂಟಾ ನಿಮ್ಮ ಹತ್ರ? ನಮ್ಮದೆಲ್ಲ ಹೆಂಗೆ ನೆನಪಿರುತ್ತೆ ನಿಮಗೆ ಅಂತ ಹೇಳೋದು. ಮೇಡಮ್ ನಿಮ್ಮ ಬೆಸ್ಟ್ ಫ್ರೆಂಡ್ ಹೆಸರು ಬರೀರಿ ಮೇಡಮ್. ಅವರು ಯೂಶಲಿ ಗೀತಾ ಅಥವಾ ಸುಶೀಲಾ ಅಂತ ಇರ್ತಾರೆ ಯಾವಾಗಲೂ. ಎರಡು ಕರೆಕ್ಟಾಗಿ ಹೇಳಿದ್ದಾರೆ ಅವರು. ಓಕೆ ಮೇಡಮ್, ನಿಮ್ಗೆ ಇಷ್ಟವಾಗಿರೋ ಪ್ಲೇಸ್ ಯಾವುದು ಮೇಡಮ್? ಹೇಳಿ ಸರ್. ಹೇಳಿ ಸರ್. ಮಂತ್ರಾಲಯ. ದೇವರಿಂದೇರೆ ನಾವಿಬ್ಬರು. ಓಕೆ ಕಾಶ್ಮೀರ. ಓಕೆ, ಮಂತ್ರಾಲಯನೂ ಕೂಡ ಅವರಿಗೆ ಭಾರಿ ಜಾಸ್ತಿ ಇದು ಮಾಡೋದು. ಓಕೆ, ಕಾಶ್ಮೀರ ಒಂದೇ ಸರಿ ಹೋಗಿ ಬಂದಿರೋದು. ಸೊ ಹನಿಮೂನ್ಗೆ ಯಾರು ಪ್ಲ್ಯಾನ್ ಮಾಡಿದ್ದು ಸರ್? ಇಲ್ಲ, ಮದುವೆ ಆದಮೇಲೆ ಎಲ್ಲರೂ ಒಂದು ಕಡೆ ಹೋಗಬೇಕು. ಕಾಶ್ಮೀರ ನೋಡಿರಲಿಲ್ಲ, ನೋಡಬೇಕು ಅಂತ ಹೋಗೋಣ ಅಂದ್ಕೊಂಡ್ವಿ. ನನ್ನ ಮದುವೆಗೆ December 29, ಜಾನ್ವರಿಲಿ ಎಲೆಕ್ಷನ್ ಇತ್ತು. ಅವಾಗ MLA ಎಲೆಕ್ಷನ್ ಇತ್ತು. ಹಾಗಾಗಿ ಮದುವೆಗೆ ಕೂಡ 4 ದಿವಸ ಅಷ್ಟೇ ರಜೆ ಕೊಟ್ಟಿದ್ರು. ಮದುವೆ ಆದ ತಕ್ಷಣ ಹಂಗೆ ಇವ್ರು ಕರ್ಕೊಂಡು ಹೋದ್ವಿ ಅಲ್ಲಿಗೆ. ಸೊ ಯಾವಾಗ್ಲಾರು ಈ ಥರ ಮಿಸ್ ಮಾಡಿಕೊಂಡಾಗ, ಅವರು ಮುನ್ಸ್ಕೊಂಡಾಗ ನಿಮ್ಮ ಹತ್ರ ಇರೋ ಸೊಲ್ಯೂಷನ್ ಏನು ಅವ್ರನ್ನ ಮತ್ತೆ ಖುಷಿ ಪಡಿಸೋದಕ್ಕೆ? ಅವ್ರು ತುಂಬ ಮನ್ಸ್ಕೊಳ್ಳೋದೇ ಇಲ್ಲ ರೀ. ನಾನು ಹೇಳಬೇಕು ಅಂದರೆ ಒಂದು 5-10 ನಿಮಿಷ ಅಷ್ಟೇ. ಒಬ್ಬೊಬ್ಬ ಅಂದರೆ ಅರ್ಧ ಗಂಟೆ ಮೇಲೆ ಆಗುತ್ತೆ. ಅವರೇ ಯಾರು ಬಂದರೆ ಪರಿಚಯ ಮಾಡೋಕ್ಕೆ ಕರೀಲೇಬೇಕಾಗತ್ತೆ ನಾನು. ಅದೊಂದು ಕಂಪಲ್ಸರಿ. ಅಷ್ಟೊತ್ತಿಗೆ ಮಾತಾಡ್ಬಿಡ್ತೀನಿ ನಾವು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.